ಅಭಿಯ ಬಂಧನ ಆಗಿದೆ. ಸ್ಪರ್ಧೆಯ ಕಣದಲ್ಲಿ ಪ್ರಮುಖ ತಂಡಗಳಿಗೆ ಸವಾಲಾಗಬಲ್ಲ ಆಟ ಯಶಸ್ಸಿನ ಮೂಲಕವಾಗಿ ಮುಂದುವರಿತಾ ಇದೆ. पंजाब बरलेबेकु प्ले ऑफ के ಇಲ್ಲ ಇಸ್ರೇಲ್ ತುಂಬಲ್ಲ पंजाब ಹೊರಗುಡ್ಲಿಕ್ಕೆ ಅಯ್ಯೋ ಇಸ್ರೇಲ್ ತುಂಬ ಫೈಟ್ ಯಾವುದು ಕಮ್ಮಿ ಆಗುತ್ತದೆ SRH GT ಆರ್ ಬರ್ತದೆ ಆರ್ ಬರಲ್ಲ ನಾಳೆ ಗೆದ್ರೆ ಆರ್ ನಾಳೆ ಸೋತ್ರೆ ಪಂಜಾಬ್ ನಾಳೆ ಮ್ಯಾಚ್ ಮಧ್ಯಾಹ್ನ ಮ್ಯಾಚ್ ಸ್ಪರ್ಧೆಯಲ್ಲಿ ಪರಿಣಾಮವಾಗಿ ಪ್ರತಿದಾಳಿಗಳನ್ನು ಮಾಡುವ ಆಟಗಾರರು ನಾಲ್ವರು ಡಿಫೆಂಡರ್ಗಳ ಮಧ್ಯೆ ನಂದೀಶ ರನ್ನಿಂಗ್ ಮಾಡುವ ಯೋಚನೆಗಳಲ್ಲಿ ಸಮರ್ಪಕ ಆಟ ಪರಿಣಾಮಕಾರಿ ಹೋರಾಟವನ್ನ ಈ ಪಂದ್ಯದಲ್ಲಿ ಕಾಣಬಹುದಾಗಿದೆ. ಅಪ್ರತಿಮ ಎರಡು ತಂಡಗಳು ಪರಸ್ಪರ ಸೆಣಸಾಟವನ್ನು ಮಾಡ್ತಾ ಇದೆ. ಡಿಫೆನ್ಸ್ ಲಾಭ ಯೋಜಿತವಾದ ಕಬಡ್ಡಿಯ ಮೂಲಕವಾಗಿ ಕಣದಲ್ಲಿ ಪಂದ್ಯಾವಳಿಯಲ್ಲಿ ರಾಮೂರ್ತಿನಗರ ಸ್ವಾಮಿ ವಿವೇಕಾನಂದ ತಂಡಗಳು ಸ್ಪಷ್ಟವಾದಂತಹ ಜವಾಬ್ದಾರಿಗಳನ್ನು ನಿರ್ವಹಿಸಿಕೊಳ್ಳಬಲ್ಲ ಹೆಜ್ಜೆಯಲ್ಲಿ ಕೆಂಚ ಪವನ್ ಕಾನೂನಲ್ಲಿರುವ ಆಟಗಾರರು ವಿಕಾಸ ಆಕ್ರಮಣದಲ್ಲಿ ಪ್ರತಿದಾಳಿಯಲ್ಲಿ ಅಂಕವನ್ನು ಗಳಿಸಿಕೊಳ್ಳಬಲ್ಲ ಜೂನಿಯರ್ ವಿಭಾಗದ ಆಟಗಾರರು ಸ್ಪಷ್ಟತೆಯ ವೇಗ ದಾಳಿಯ ಚತುರತೆಗಳಲ್ಲಿ ಮುಂದಿನ ಪಂದ್ಯಕ್ಕಾಗಿ ಪರಮ ಬಾಯ್ಸ್ ಅಂಡ್ ಸುನಿಲ್ ಬಾಯ್ಸ್ ತಂಡದ ಆಟಗಾರರು ಸಿದ್ಧತೆಯಲ್ಲಿರಿ. ಈ ಪಂದ್ಯದ ತರುವಾಯ ಒಳಭಾಗಕ್ಕೆ ಬಿಡುವುದಕ್ಕೆ ಮುನ್ನಡೆಯ ಅವಕಾಶವನ್ನ ಹಿಗ್ಗಿಸಿಕೊಳ್ಳಬಲ್ಲ ಯೋಜನೆ. ಪರ್ಫೆಕ್ಟ್ ಆಗಿರುವಂತಹ ಆಂಕಲ್ ಹೋಲ್ಡ್ ಅಲ್ಲಿ ಕ್ಷಣಾರ್ಧದಲ್ಲಿ ಬೋನಸ್ ಗಳಿಸುವ ನಿರ್ಧಾರವನ್ನು ಮಾಡಿದ ಆಟಗಾರನ ಆಂಕಲ್ ಹೋಲ್ಡ್ ಮೂಲಕ ಬಂಧಿಸಲಾಗಿದೆ. ಆಗಿದೆ ನಂದೀಶ ವೇಗ ಚತುರತೆ ಪರಿಣಾಮಕಾರಿ ಹೆಜ್ಜೆ ಸ್ಪರ್ಧೆಯಲ್ಲಿ ಮುನ್ನಡೆಯ ಅಂತರವನ್ನು ಹಿಗ್ಗಿಸಿಕೊಳ್ಳುತ್ತಾರೆ ಸ್ವಾಮಿ ವಿವೇಕಾನಂದ. ಸಿಕ್ಸ್ 6-1 6-1 6-1 5 ಅಂಕಗಳ ಅಂತರ ಪವನಾಕ್ರಮಣ. ರೋಷನ್ ಎಂತ ಹಿಡಿತ ಪರ್ಫೆಕ್ಟ್ ಆಗಿರುವಂತಹ ಆಂಕಲ್ ಹೋಲ್ಡ್ ಅಲ್ಲಿ ಆಲ್ ಔಟ್ ಆಗಿದೆ. ಆ ಅಂತಿಮ ಆಟಗಾರ ಕಣದಲ್ಲಿ ಪೂರ್ವಾಂಕಗಳನ್ನು ಗಳಿಸಿಕೊಳ್ಳುವ ವಿಶ್ವಾಸ ಜೊತೆಗೆ ಮುನ್ನಡೆಯ ಅಂತರವನ್ನು ಹೆಚ್ಚಿಸಿಕೊಳ್ಳುತ್ತಾ ಇದೆ ಕಣದಲ್ಲಿ. 10-1 ಪ್ರತಿದಾಳಿಯ ಆಕ್ರಮಣಗಳಲ್ಲಿ ಮತ್ತೆ ಅಭಿ ಪ್ರಬಲತೆಯಲ್ಲಿ ಇರುವಂತಹ ಸ್ವಾಮಿ ವಿವೇಕಾನಂದ ಈ ಪಂದ್ಯದ ಹಿಡಿತವನ್ನ ಸಾಧಿಸಿಕೊಳ್ಳಬಲ್ಲ ಚತುರತೆಯಲ್ಲಿ ಯಾವ ಹಂತಕ್ಕೆ ತಲುಪಲಿದೆ ಹೋರಾಟ.
ಸ್ಪಷ್ಟತೆಯ ನಿರ್ಧಾರಗಳನ್ನು ಪ್ರಕಟಗೊಳಿಸಿಕೊಳ್ಳುವಂತ ಯೋಚನೆಯ ಮೂಲಕವಾಗಿ ಕಬಡ್ಡಿ ಅಂಕಣದಲ್ಲಿ ಹೋಗಿ ನೀವು ನಾನು ನನ್ನ ಶಿಷ್ಯ ಏನು ಏನು ಮನೆಗೆ ಹೋಗ್ಬಿಡ್ತೀನಿ ಅನ್ಕೊಂಡಿದ್ದೀನಿ. ನಿರಂತರವಾದ ಹೆಜ್ಜೆಗಳಲ್ಲಿ ಈ ಸ್ಪರ್ಧೆಯನ್ನ ನಾವುಗಳು ಕಾಣಬಹುದಾಗಿದೆ. ಅವರೇ ವಿನ್ಯಾಸ್ಕೊಳ್ಳಲ್ಲ ಮಧ್ಯಂತರ ವಿರಾಮ. ಮೊದಲ ಅವಧಿಯ ಸಂಪನ್ನತೆಯನ್ನು ನಾವುಗಳು ಕಾಣ್ತಾ ಇದ್ದೇವೆ. 11-1 11-1. ಬೇಡ ಸೆಂಟ್ರ್ ಇರ್ಬೇಕು, ಈ ಕಡೆ ಚೆನ್ನಾಗಿ ಕಾಣಿಸ್ತದೆ. ಲೈವ್ ಮಾಡೋದು ನಾನು ನಿಮ್ಗೆ ಅಡ್ಜಸ್ಟ್ ಅಲ್ಲ, ಸೆಂಟ್ರ್ ಇರಬೇಕು. ಈ ಕಡೆ ಆದರೆ ಅಸಹ್ಯ ಕರ್ಕೊಂಡು ಇದು ಹಾಕಿರೋದು ಗಟ್ಟಿಗದೆ. ನಾವು ಮುರ್ದ ಬಿಡೋದಿತ್ತು ಇನ್ನು. ಇದೇನೋ ಇದು 11-1 11-1 10 ಅಂಕಗಳ ಅಂತರವನ್ನ ಈ ಸ್ಪರ್ಧೆಯಲ್ಲಿ ಉಳಿಸಿಕೊಂಡಿರುವಂತಹ ತಂಡಕ್ಕೆ ಮುನ್ನಡೆಯನ್ನ ಉಳಿಸಿಕೊಳ್ಳುವ ಹಾದಿಯಲ್ಲಿ ಮತ್ತೆ ಆಕ್ರಮಣ. ಚತುರತೆಯ ಹೋರಾಟಗಳ ಮುಖೇನ ಮುಂದಿನ ಸ್ಪರ್ಧೆಗಳಿಗಾಗಿದ್ದಾಗಲೇ ಕರೆಯನ್ನು ರವಾನಿಸಿದ್ದೇವೆ. ಪರಮ ಬಾಯ್ಸ್ ವಿರುದ್ಧವಾಗಿ ಸುನಿಲ್ ಬಾಯ್ಸ್ ತಂಡದ ಆಟಗಾರ ಪಂದ್ಯಕ್ಕಾಗಿ ಬರುವ ಸಿದ್ಧತೆಗಳನ್ನು ಮುಗಿಸಿಕೊಳ್ಳಿ. ಪ್ರತಿ ದಾಳಿಗಳಲ್ಲಿಯೂ ಕೂಡ ಶ್ರೇಷ್ಠ ಪ್ರದರ್ಶನವನ್ನು ಉಳಿಸಿಕೊಳ್ಳಬಲ್ಲ ಹೆಜ್ಜೆ ಟ್ಯಾಕಲ್ ಮಾಡುವ ಯತ್ನ ಆಗಿತ್ತು. ಮುನ್ನಡೆ ಅವಕಾಶಗಳು ವೃದ್ಧಿಸಲಾರಂಭಿಸಿದೆ ಸ್ವಾಮಿ ವಿವೇಕಾನಂದ. ಸರ್ವಾಂಗೀಣ ಆಟಗಾರರು ಸಫಲತೆಯ ದಾಳಿಗಳ ಮೂಲಕವಾಗಿ ಪ್ರದರ್ಶನವನ್ನ ಕಾಯ್ದಿರಿಸಿಕೊಳ್ಳುತ್ತಾ ಇದ್ದಾರೆ. ಗಳಿಕೆ ಬೋನಸ್ನೊಂದಿಗೆ ಲಾಸ್ಟ್ 5 minutes ಫುಲ್ ಟೈಮ್, ಕೊನೆಯ 5 ನಿಮಿಷಗಳ ಅವಧಿಯಲ್ಲಿ ಕದನ ಮುನ್ನಡೆಯ ಅವಕಾಶವನ್ನ ಪ್ರಬಲವಾಗಿ ಉಳಿಸಿಕೊಂಡಿರುವಂತಹ ಪಂದ್ಯ. ಹದಿನಾಲ್ಕು 3 4 14-4 14-4 ಒಂದು ಅಂಕಳಿಕೆ ಆಧಾರದಲ್ಲಿ ಈ ಸ್ಪರ್ಧೆಯನ್ನ ಒಳಭಾಗದಲ್ಲಿ ನಾವುಗಳು ಕಾಣ್ತಾ ಇದ್ದೇವೆ. ಪಂದ್ಯದ ಹಿಡಿತದ ಕಡೆಗೆ ಮರಳುವಂತಹ ಸಂದರ್ಭಗಳಲ್ಲಿ ಪ್ರತಿ ದಾಳಿಗಳಲ್ಲಿಯೂ ಕೂಡ ಅಂಕವನ್ನು ಗಳಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಲ್ಲಿ ಕೊನೆಯ 4 ನಿಮಿಷಗಳ ಸಮಯ ಬಾಕಿ ಇದೆ.
14-5 ಏಕಮುಖವಾಗಿ ಮುಂದುವರಿತಾ ಇದೆ ಕದನ. ಕೊನೆಯ 3 ನಿಮಿಷಗಳ ಅವಧಿ. ರಾಜಸ್ಥಾನ್ ಗೆದ್ರೆ ಚಾನ್ಸ್ ಇಲ್ಲ. ಮುನ್ನಡೆಯನ್ನ ವಿಸ್ತರಿಸಿಕೊಳ್ತಾ ಇದೆ ಸ್ವಾಮಿ ವಿವೇಕಾನಂದ ಸ್ಪೋರ್ಟ್ಸ್ ಕ್ಲಬ್. ಯಾರೆಲ್ಲ ಊಷ್ಟು ಎಲ್ಲ ಪಂಜಾಬಿನ ನಾಳೆ ಏನಾರು 6 ಸೈಟ್ ತಿರ್ಗಾ KKR 80-70 ಪಂಜಾಬ್ ನಾಳೆ ರಾತ್ರಿ ಮ್ಯಾಚ್ ಆಗ್ಬೇಕು. ನಾಳೆ ಮಧ್ಯಾಹ್ನ ಮ್ಯಾಚ್ ಆದ್ರೆ ಗೊತ್ತಾಗುತ್ತೆ. ನಾಳೆ 2 ಮ್ಯಾಚ್ ಕಣೋ. ನಾಳೆ 2 ಮ್ಯಾಚು. ನಾಳೆ ಫೈನಲ್ ಅಲ್ಲ, ಇದು ಮುಗ್ದೇ ಹೋಯ್ತಲ್ಲ IPL. ಹೆಂಗ್ಲ ದುಡ್ಡು ಹೊಡಿದು ಸುಮಾರು ಇಲ್ಲವೇ ಮಡಿ ಏನ್ ಕೆಲಸ ಯಶಸ್ವಿ ಆಟದ ರಂಗೇರಿಸಿಕೊಳ್ಳಬಲ್ಲ ವಿಶ್ವಾಸದ ಹೆಜ್ಜೆಯಲ್ಲಿ ಪ್ರತಿದಾಳಿಗಳು ಮುಂದುವರಿಯ ಅದ್ಭುತವಾದ ಸ್ಕಿಲ್ ಮೂಲಕ ಪಾರಾದ ಆಟಗಾರ ನಂದೀಶ. ಯಾವ್ದಾದ್ರು ನಾಯಕ ಕಟಾಕಡ ಏನ್ ಬಿಡಲ್ಲ. ಇದೇ ಮಾಡ್ಬೇಕು ನನಗೆ. ರೈಟ್ ಟಚ್ 15-7 ಸುದ್ದು ಟ್ಯಾಕ್ಲಿಂಗ್ಸ್ ಆನ್ ಆಗಿದೆ ಕಣದಲ್ಲಿ. ಲಾಸ್ಟ್ 2 ಮಿನಿಟ್ಸ್ 2 ನಿಮಿಷಗಳ ಅವಧಿಯಲ್ಲಿ ಕದನ ಆಟದಲ್ಲಿ ರಂಗೇರುತ್ತಾ ಇದೆ. ರೋಲಿಂಗ್ ಎಸ್ಕೇಪ್ ಆಗುವ ಪ್ರಯತ್ನದ ಮೂಲಕ ಮಂಡ್ಯದವರು ಸ್ಪಷ್ಟತೆಯ ಅವಕಾಶವನ್ನು ಬಳಸಿಕೊಳ್ಳುವ ಹೆಜ್ಜೆಯಲ್ಲಿ 6 ಅಂಕಗಳ ಅಂತರವಿದೆ ಮುನ್ನಡೆಯಲ್ಲಿ. ಆಕ್ರಮಣದಲ್ಲಿ ನಂದೀಶ. ಸಮಯ ಕ್ಷೀಣಿಸಲಾರಂಭಿಸ್ತಾ ಇದೆ. 6 ಅಂಕಗಳ ಅಂತರದಲ್ಲಿ ಪಂದ್ಯ ವಿಶ್ರಾಂತಿಯ ಕೋರಿಕೆ. 6 ಅಂಕಗಳ ಅಂತರ 6 ಪಾಯಿಂಟ್ ಅಷ್ಟೇ. 15-8 ಟೈಮ್ 15-8 ಆಗೈತಾ? 11-20 ತೋರಿಸ್ತೈತಿ ಇಲ್ಲಿ. ಅಣ್ಣ ಟೈಮು ಅಂದ್ರೆ 11-20 ಅನ್ಬೇಕು ನೀವು. ಸಮರ್ಪಕ ಹೆಚ್ಚಾಗಿ ಸೂಪರ್ ಟ್ಯಾಕಲ್ ಅನುಭವಗಳ ಮೂಲಕ ಕದನದಲ್ಲಿ ಮಲ್ಟಿಪಲ್ ಪಾಯಿಂಟ್ ಬರುತ್ತಾ ಇದೆ. ಮುನ್ನಡೆಯನ್ನು ಉಳಿಸಿಕೊಳ್ಳುವ ಯತ್ನದಲ್ಲಿ ಗಳಿಕೆಯ ಜೊತೆಗೆ ಪಂದ್ಯದ ಹಿಡಿತದಲ್ಲಿ ಪ್ರಬಲತೆಯೊಂದಿಗೆ ಮುಂದುವರಿತಾ ಇದೆ ಸ್ವಾಮಿ ವಿವೇಕಾನಂದ. ಪರಮ ಬಾಯ್ಸ್ ತಂಡದ ಆಟಗಾರ ಬಣಿವರೆಗೆ